ಅಂದರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನಡೀತಾ ಇದೆಯಾ ಸರ್? ಇನ್ನೂ ನಡೀತಾ ಇದೆ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ವಿಚಾರವಾಗಿ ಸದನದ ಒಳಗೆ ಹೊರಗೆ ಪದೇ ಪದೇ ಧ್ವನಿ ಎತ್ತಾ ಇರ್ತೀರಿ. ಅಡ್ಜಸ್ಟ್ಮೆಂಟ್ ಸತತ ನೀನು ಮೊನ್ನೆನೇ ಎತ್ತಿನಲ್ರಿ, ಮೊನ್ನೆನೇ ಹೇಳಿಲ್ಲ ನೀವು ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ BJP ಸೋತು. ಶಿಕಾರಿಪುರದಾಗ ಒಬ್ಬ ಪಕ್ಷೇತರ ಅಭ್ಯರ್ಥಿ 72 ಸಾವಿರ ಹೊಡ್ತೋತಾನೆ. ನಮ್ಮ ಸೋಮಣ್ಣ ಅವ್ರನ್ನ 2 ಕಡೆ ಹೀನಾಗಿ ಸೋಲಿಸ್ತಾರೆ. ಕನಕಪುರ್ನಾಗಂತರೂ ಪ್ರಚಾರಕ್ಕೆ ಹೋಗೋದಿಲ್ಲ. ಮತ್ತು ಅಡ್ಜಸ್ಟ್ಮೆಂಟಿನ ಏನು ಬೇಕು ರಾಜ್ಯದಾಗ? ನಿಮ್ಮವರೇ ಸೋಲಿಸಿರೋದು ಅಂತೀರ ಹಂಗಾದ್ರೆ ಸೋಮಣ್ಣ ಅವ್ರನ್ನ? ಯಾರನ್ನ? ಸೋಮಣ್ಣ ಅವ್ರನ್ನ. ನಮ್ಮವ್ರದ್ದು ದೊಡ್ಡ ಪಾತ್ರ ಇದೆ. ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಪೂಜ್ಯ ತಂದೆಯವರ ಮಗ ಒಬ್ಬನ್ನ ಅವರ ನಿಷ್ಠಾವಂತ ಕಾರ್ಯಕರ್ತನೇ ಆ ವರ್ಣದಲ್ಲಿ ಚಾಮರಾಜನಗರ ಬಿಟ್ಟಿದ್ದ. ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಈ ಒಂದು ಚುನಾವಣೆಯಲ್ಲಿ NDA ಅಭ್ಯರ್ಥಿ ಸೋಲುವಂಥ ವಿಚಾರಗಳಿದ್ರು ಕೂಡ ಆದರೂ ಕ್ರಾಸ್ ವೋಟಿಂಗ್ ಮಾಡ್ತಾರಲ್ಲ ಅಂತೇಳಿ. ನಮ್ಮ ಅಭ್ಯರ್ಥಿ ಸೋಲುವುದಿಲ್ಲ. NDA ನೋಡಿ, ಅದು ಇವತ್ತು ಕೆಲವೊಂದು ಹಿಂಗೆ ನಡೀತವೆ, ನಾಳೆ ಇದು ಮತ್ತೊಂದೇನೋ ಆಗ್ಬೋದು. ನಿತೀಶ್ ಕುಮಾರ್ ವಾಪಸ್ ಬರಲಿಲ್ಲ, ಈಗ ಅಲ್ಲಿ ಕಮಲ್ನಾಥ್ ಹೆಸರಿದೆ. ನಿಮ್ಗೆ ಆಶ್ಚರ್ಯ ಅಂದರೆ ಮೊನ್ನೆ ವಿಧಾನಸೌಧದಾಗ ಹೇಳೀನಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹೆಸರು ಇದೆ. ಇದಿಷ್ಟು ಕಾಂಗ್ರೆಸ್ BJP ಹಿರಿಯ ಶಾಸಕರಂತ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರ ಮಾತು. ಇಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ರೀತಿಯಾದ ಒಂದು ಮತವನ್ನು ಹಾಕಬಾರ್ದಿತ್ತು, ಆದರೂ ಅವರು ಎಸ್ ಟಿ ಸೋಮಶೇಖರ್ ಅವರು ಹಾಕಿದ್ದಾರೆ. ಅವರಿಗೆ ಏನಂದರೆ ಸಚಿವರನ್ನು ಮಾಡಿತ್ತು ಪಕ್ಷ, ಹಾಗಾಗಿ ಈ ರೀತಿಯಾದ ನಡೆ ಸರಿಯಲ್ಲ. ಎಲ್ಲಿ ಆತ್ಮಸಾಕ್ಷಿ ಅನ್ನೋದು, ಆತ್ಮಸಾಕ್ಷಿಯ ಮತಗಳು ಯಾವಾಗ ಬರುತ್ತೆ ಅಂತಂದರೆ ಯಾವುದೇ ರೀತಿಯಾಗಿ ವಿಪ್ಪನ್ನು ಜಾರಿ ಮಾಡಿದಲ್ಲಿ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಮತಗಳು ಬರುತ್ತೆ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಪೂಜ್ಯ ತಂದೆಯವರು ಅವರ ಪುತ್ರ ಒಂದು ರೀತಿಯಾಗಿ ಪಾತ್ರರಾಗಿದ್ದಾರೆ ಅನ್ನೋ ಮೂಲಕ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು.